ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈಗ ಮತ್ತೊಂದು ರಾಮ ಮಂದಿರ ನಂತರ ಈಗ ಬದ್ರಿನಾಥ್ ಕೇದಾರ್ನಾಥ್ ದೇವಾಲಯಗಳು ಸಹ ಕಳ್ಳತನ ದರೋಡೆ ಆಗಿದಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಈ ಕಾಲಭೈರವ ಸೇನಾ ಅಂತಂದು ಅಲ್ಲಿಯ ಉತ್ತರಾಖಂಡದ ಅಲ್ಲಿಯ ಒಂದು ಈ ಕೇದಾರ್ನಾಥ್ ಬದ್ರಿನಾಥ್ ಅಂತ ಒಂದು ಸಂಘಟನೆ, ಅದರ ಅಧ್ಯಕ್ಷರಾದಂತಹ ಸಂಜೀವ್ ಖತ್ರಿ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಬದ್ರಿನಾಥದಲ್ಲೂ ಸಹಿತ ರಾಮ ಮಂದಿರದಾಗ ಇಲ್ಲಿ ಬಂಗಾರ ಬೆಳ್ಳಿ ಹಣ ಕದಿಯಲಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಮಾಡೋರು ಯಾರು? ಇಲ್ಲೇ ಸ್ವತಃ ಸರ್ಕಾರನೇ ಇದನ್ನು ಅಬ್ಸರ್ವೇಷನ್ ಮಾಡ್ತದೆ. ಅಲ್ಲಿ ಸರ್ಕಾರಗಳು ಯಾವತ್ತೂ ಡಬಲ್ ಇಂಜಿನ್ ಸರ್ಕಾರ, BJP ಸರ್ಕಾರ. ಅದರಲ್ಲೂ ಮುಖ್ಯವಾಗಿ ಪುಷ್ಕರ್ ಧಾಮಿ ಅಲ್ಲಿ ಮುಖ್ಯಮಂತ್ರಿ, ಅವರ ಅಡಿಯಲ್ಲಿದ್ದಂಥ ಒಂದು ಏನಪ್ಪ ಅಂತ ಸರ್ಕಾರದ ನಿಯಂತ್ರಣದಲ್ಲಿರುವಂಥ ಸಮಿತಿ ಬದ್ರಿನಾಥ್ ಕೇದಾರ್ನಾಥ್ ದೇವಸ್ಥಾನ ಸಮಿತಿ BKTC ಇವರು ಅಂಡರ್ದಲ್ಲಿ ಇರುತ್ತಿರುವಂಥ ಇಲ್ಲಿ ಸ್ವಾಮಿಗಳಾಗಿರ್ಬೋದು, ಮತ್ತಾರಾಗಿರ್ಬೋದು, ಇಲ್ಲಿ ಕಳ್ಳತನ ಆಗಿದ್ದು ಸತ್ಯದ. ಅದಕ್ಕೆ ಇದರದ್ದು ತನಿಖೆ ಆಗಬೇಕು. ತನಿಖೆ ಆಗಿ ಇಲ್ಲಿ ಶಿಕ್ಷೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಶಿಕ್ಷೆ ಆಗಬೇಕು ಅಂತೇಳಿ. ನಿಜವಾಗಿಯೂ ಇದು ಆಘಾತಕಾರಿ ವಿಷಯ. ಹಿಂದೂಗಳಿಗೆ, ವಿಶೇಷವಾಗಿ ಹಿಂದೂಗಳ ಆಸ್ಥಾ ವಿಶ್ವಾಸ ಈ ಕೇದಾರ್ನಾಥ್ ಬದ್ರಿನಾಥ್ ಜೊತೆಗೆ ರಾಮ ಮಂದಿರ, ಅದೇ ಕಾಲಕ್ಕೆ ಕೃಷ್ಣ ಮಂದಿರದಲ್ಲೂ ಸಹಿತ ಮಥುರಾದಲ್ಲಿದೆ. ಇಂಥ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ನಿಜವಾಗಿಯೂ ಇವತ್ತು BJP ಮತ್ತು RSS ಅವರಿಗೆ, ಅದರಲ್ಲೂ ಮುಖ್ಯವಾಗಿ ರಾಮ ಮಂದಿರದಲ್ಲಂತೂ ನಿಮಗೆ ಗೊತ್ತದೆ 3 ಜನ ಪಂಚತ್ ರಾಯ್ ಬನ್ಸಾಲ್ರಾಗಿರ್ಬೋದು, ಅನಿಲ್ ಮಿಶ್ರಾ ಅವರಾಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ಗೋಪಾಲ್ ರಾವ್ ಅವರಾಗಿರ್ಬೋದು, ಇವರು RSS ಜೊತೆ ಗುರುತಿಸಿಕೊಂಡವರು. ಮತ್ತು ಈಗಿನ ಸರ್ಕಾರ ಇಲ್ಲಿ ಉತ್ತರಾಖಂಡ ಸರ್ಕಾರವು ಸಹಿತ